ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇದು ನನ್ನ ಸ್ಯಾಟರ್ಡೇ ಮಾರ್ನಿಂಗ್ ವ್ಲಾಗ್. ನಾನು ಇವತ್ತು ಟಿಫನ್ಗೆ ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಬಾತ್ ಮಾಡ್ಕೊಂಡಿದ್ದೆ. ಸಾಗರ್ ಅವ್ರು ಕೇಳ್ತಿದ್ರು ಎಲ್ಲ ತರಕಾರಿನೂ ಹಾಕ್ಬಿಟ್ಟು ಮಸಾಲೆ ಜಾಸ್ತಿ ಹಾಕ್ಬಿಟ್ಟು ಬಾತ್ ಮಾಡು ಅಂತ. ಹೆಂಗೆ ಮಾಡ್ಬೇಕು ಬಾಬು ಬಾತ? ತರಕಾರಿ ಎಲ್ಲ ಹಾಕಿ ಮಾಡಬೇಕು. ಅವಾಗ್ಲೇನೋ ಬೇರೆ ಹೇಳ್ತಿದ್ರಲ್ಲ, ಹಂಗೆ ಹೇಳಿ. ಎಲ್ಲನೂ ಹಾಕಿ ಮಸಾಲೆ ಜಾಸ್ತಿ ಇದ್ದು ತಿಂದರೆ ಅನ್ನಂಗೆ ಮಾಡಬೇಕಾ? ಹಾಯ್ ಗಾಯ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಮ್ಮ ಪತಿ ದೇವ್ರಿಗೆ ಬಾತ್ ಮಾಡಿಕೊಡ್ಬೇಕಂತ ಎಲ್ಲ ತರಕಾರಿನೂ ಹಾಕಿ ಅವ್ರಿಗೆ ಅನ್ನೋ ರೀತಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈಗ ತರಕಾರಿ ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಮಿಕ್ಸಿ ಜಾರ್ಗೆ ಹಸಿರು ಮೆಣಸಿನ್ಕಾಯಿ, ಶುಂಠಿ, ಬೆಳ್ಳುಳ್ಳಿ, ಒಂದು ಸ್ವಲ್ಪ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಪುದೀನ, ಅರ್ಧ ಈರುಳ್ಳಿ, ಅರ್ಧ ಟೊಮೊಟೊ ಹಾಕ್ಕೊಂಡು ರುಬ್ಕೊಳ್ತಾ ಇದ್ದೀನಿ. ಈಗ ನಾನು ಬಾತ್ ಮಾಡ್ಕೊಳ್ಳೋದಕ್ಕೆ ಒಂದು ಕುಕ್ಕರ್ಗೆ ಎಣ್ಣೆ ಮತ್ತು ಮಸಾಲ ಐಟಮ್ ಹಾಕ್ಕೊಳ್ತಾ ಇದ್ದೀನಿ ಬಾತದು. ಒಂದು ಈರುಳ್ಳಿನ ಉದ್ದು ಕಟ್ ಮಾಡ್ಕೊಂಡಿದ್ದೀನಿ, ಮೀಡಿಯಮ್ ಸೈಜ್ದು ಈರುಳ್ಳಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಸುಂಡೋದ್ಮೇಲೆ ಅದಕ್ಕೆ ನಾನೀಗ ಟೊಮೊಟೊ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಬಟಾಣಿನ ಬೇಯಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನೀಗ ತರಕಾರಿ ಹಾಕ್ಕೊಳ್ತೀನಿ. ಬೀಟ್ರೋಟ್, ಕ್ಯಾರೆಟ್ ಮತ್ತು ಬೀನ್ಸ್ ಮತ್ತು ಆಲೂಗೆಡ್ಡೆ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ನಾವು ಬೀಟ್ರೋಟ್ನ ಒಂದು 2 ಸತಿನಾರು ನೀಟಾಗಿ ತೊಳ್ಕೊಬೇಕು, ಅದ್ರದ್ದು ಬಣ್ಣ ಎಲ್ಲ ಹೋಗುತ್ತೆ. ಇಲ್ಲಾಂದರೆ ಬಾತು ಸ್ವಲ್ಪ ಡಾರ್ಕಾಗಿ ಎದ್ದು ಕಾಣುತ್ತೆ, ಅದೇನೇ ಅದಕ್ಕೆ. ಇದೆಲ್ಲ ನೀಟಾಗಿ ಸುಂಡೋದ್ಮೇಲೆ ಅದಕ್ಕೆ ನಾನೀಗ ರುಬ್ಬಿಟ್ಕೊಂಡಿರುವಂಥ ಮಸಾಲೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಮಸಾಲೆ ಎಲ್ಲ ಸ್ವಲ್ಪ ಸುಂಡೋದ್ಮೇಲೆ ಅದಕ್ಕೆ ನಾನೀಗ 1 ಲೋಟದಷ್ಟು ಅಕ್ಕಿನ ತೊಳೆದು ಎತ್ತಿಟ್ಕೊಂಡಿದ್ದೀನಿ. ಅಕ್ಕಿ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. 1 ಲೋಟಕ್ಕೆ ನಾನು 2 ಲೋಟದಷ್ಟು ನೀರು ಹಾಕ್ಕೊಂಡ್ರೆ ಕರೆಕ್ಟಾಗಿ ಅನ್ನ ಹುಡುಡಿಯಾಗುತ್ತೆ. ನೀರು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀನಿ. ಇದಕ್ಕೆ ನಾನೀಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ತೀವಿ. ನಾವು ಸಾಂಬಾರ್ಗಾಗಿರ್ಬೋದು, ಬಾತ್ಗಾಗಿರ್ಬೋದು, ನೀರು ಐಟಮ್ಗಳಿಗೆ ನಾವು ಹರಳುಪ್ಪು ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಪುಡಿ ಉಪ್ಪಿಗಿಂತ. ಹಾಗೆ ನಾನೀಗ ಕುದಿಬೇಕಾದ್ರೆ ಕ್ಯಾಪ್ನ ಕ್ಲೋಸ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ವೆಜಿಟೇಬಲ್ ಪಲಾವ್ ರೆಡಿಯಾಗಿದೆ. ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ. ನಾನು ಇದಕ್ಕೆ ಮೊಸರು ಬಜ್ಜಿ ಸಹ ಮಾಡ್ಕೊಂಡಿದ್ದೆ. ಅಂತಿಂತೂ ಬೆಂಗಳೂರು ಮಳೆ ಬಂದ್ಬಿಡ್ತಪ್ಪ. ಸರಿ ಗೋಲಿ ಅದೆರಡು ಒಂದಕ್ಕೆ ಇಟ್ಕೊಳ್ಳಿ, ಆಯ್ತಾ? ಇವಾಗ ಮಧ್ಯದ ರೈತರು ಇದು ತಗೊಳ್ಳಿ, ಈ ಕಡೆಗೆ ತಗೊಳ್ಳಿ, ಆಯ್ತಾ? ಇವಾಗ ಲೆಫ್ಟ್ ಇತ್ತು ನೋಡಿ ಫಸ್ಟು, ಅದೇ ಈ ಕಡೆ ರೈಟ್ ಸೈಡ್ ತಗೊಳ್ಳಿ. ಈ ಕೂದಲನ್ನ ಫುಲ್ ರೈಟ್. ಅವ್ರ ಜೊತೆ ಕೂದಲಿಗೆಲ್ಲ ಚೆನ್ನಾಗಿ ಆಯಿಲ್ ಹಾಕಿಸ್ಕೊಂಡೆ. ಪಾಪ ಅವ್ರಿಗೆ ತಲೆ ಬಚ್ಚಕ್ಕೆ ಬರ್ತಿರ್ಲಿಲ್ಲ. ನಾನು ಬಿಡ್ನಿಲ್ಲ, ಎಣೀರಿ ಅಂತ ಹಿಂಸೆ ಕೊಟ್ಟಿದ್ದಕ್ಕೆ ಹೆಂಗೋ ಒಂದು ಎಣಿದ್ರು. ಅವ್ರು ಹೆಂಗೆ ಎಣ್ದಿದ್ದಾರೆ ಕಮೆಂಟ್ ಮಾಡಿ. ಐ ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.